ನಮಸ್ಕಾರ. ಈ ದಿನ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅಂಕಸಮುದ್ರ ಗ್ರಾಮದ ಸಮೀಪದಲ್ಲಿರೋ ಬನಶ್ರೀ ಫಾರ್ಮ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲೇ ಹಂತವಾಗಿ ಮಣ್ಣನ್ನು ಚೆನ್ನಾಗಿ ಸಿದ್ಧಪಡಿಸುವ ಸಲುವಾಗಿ ಟ್ರ್ಯಾಕ್ಟರ್ ಸಹಾಯದಿಂದ ಹೊಲವನ್ನು ಆಳವಾಗಿ ಒರೆಯಲಾಗ್ತಾ ಇದೆ. ಈ ವಿಡಿಯೋದಲ್ಲಿ ನಾವು 2.5 ಎಕರೆ ಭೂಮಿಯಲ್ಲಿ ಸುಮಾರು 3,000 ಬಾಳೆ ಸಸಿಗಳನ್ನು ನೆಡುವ ಹಾರ್ಟಿಕಲ್ಚರ್ ಯೋಜನೆಯ ಸಂಪೂರ್ಣ ಪ್ರಕ್ರಿಯೆಯನ್ನು ನೋಡಲಿದ್ದೇವೆ. ಬಾಳೆ ಬೆಳೆ ಭಾರತದ ಅತ್ಯಂತ ಪ್ರಮುಖವಾದ ತೋಟಗಾರಿಕಾ ಬೆಳೆಗಳಲ್ಲಿ ಒಂದು. ಸರಿಯಾದ ಭೂಮಿ ಸಿದ್ಧತೆ, ನೀರಾವರಿ ವ್ಯವಸ್ಥೆ ಮತ್ತು ಸಮರ್ಪಕ ನಿರ್ವಹಣೆ ಇದಕ್ಕೆ ಅತ್ಯವಶ್ಯ. ಅದಕ್ಕಾಗಿ ಇಲ್ಲಿ ಎಲ್ಲ ಕೆಲಸಗಳನ್ನು ವಿಜ್ಞಾನಾಧಾರಿತ ರೀತಿಯಲ್ಲೇ ಮಾಡ್ತಾ ಇದ್ದೀವಿ. ಟ್ರ್ಯಾಕ್ಟರ್ ಮೂಲಕ ನೇಗಿಲು ಹೊಡೆದು ಮಣ್ಣನ್ನು ಸಿದ್ಧಪಡಿಸಿ, ಮಣ್ಣನ್ನು ಹದ ಮಾಡಿ, ಜೊತೆಗೆ ಮಣ್ಣಿನಲ್ಲಿರೋ ಹಳೆ ಕಳೆಗಳನ್ನು ಕೂಡ ಮಣ್ಣಿನೊಳಗೆ ಮಿಶ್ರಣ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಂಡು ಭೂಮಿಯನ್ನು ಸಂಪೂರ್ಣವಾಗಿ ಬಾಳೆ ತೋಟಕ್ಕೆ ಸಿದ್ಧಪಡಿಸಲಾಗ್ತಾ ಇದೆ. ನೇಗಿಲು ಹೊಡೆದ ನಂತರ ಮುಂದಿನ ಹಂತ ಅಂದರೆ ನೆಲವನ್ನು ಸಮತಟ್ಟಾಗಿಸುವುದು. ಸಮತಟ್ಟಾದ ಹೊಲವು ನೀರಾವರಿ ವ್ಯವಸ್ಥೆಗೆ ತುಂಬ ಮುಖ್ಯ. ಎಲ್ಲೆಡೆ ಸಮಾನವಾಗಿ ನೀರು ಹರಿಯಲು ಮತ್ತು ಒಂದೇ ಕಡೆ ನೀರು ನಿಲ್ಲದಂತೆ ಇರಲು ಇದು ಸಹಾಯ ಮಾಡುತ್ತದೆ. ಅದಕ್ಕಾಗಿ ಟ್ರ್ಯಾಕ್ಟರ್ನಿಂದ ಲೆವೆಲಿಂಗ್ ಉಪಕರಣಗಳ ಸಹಾಯದಿಂದ ಹೊಲವನ್ನು ಸಮವಾಗಿ ಮಾಡಲಾಗ್ತದೆ. ಈ ಹಂತದ ನಂತರ ಹೊಲ ತುಂಬ ಸ್ವಚ್ಛವಾಗಿ ಮತ್ತು ಸಮತಟ್ಟಾಗಿ ಕಾಣ್ತದೆ. ಈಗ ಇದು ಬಾಳೆ ತೋಟದ ಮುಂದಿನ ಹಂತಕ್ಕೆ ಸಿದ್ಧವಾಗಿದೆ. ಮುಂದಿನ ಕೆಲಸ ಅಂದರೆ ಸಸಿಗಳ ನಡುವಿನ ಅಂತರವನ್ನು ಗುರುತಿಸೋದು. ಬಾಳೆ ಸಸಿಗಳು ಆರೋಗ್ಯವಾಗಿ ಬೆಳೆಯಲಿಕ್ಕಾಗಿ ಸರಿಯಾದ ಅಂತರ ಬಹಳ ಮುಖ್ಯ. ಸಸಿಗಳು ತುಂಬ ಹತ್ತಿರ ಇದ್ದರೆ ಸೂರ್ಯಪ್ರಕಾಶ, ನೀರು ಮತ್ತು ಪೋಷಕಾಂಶಗಳಿಗಾಗಿ ಪರಸ್ಪರ ಸ್ಪರ್ಧೆ ಉಂಟಾಗ್ತದೆ. ಆದ್ದರಿಂದ ಬನಶ್ರೀ ಫಾರ್ಮ್ಸ್ನಲ್ಲಿ ಪ್ರತಿ ಸಸಿಯ ನಡುವೆ ಸುಮಾರು 6 ಅಡಿ ಅಂತರ ಇಡುವಂತೆ ಯೋಜನೆ ಮಾಡಿದ್ದೇವೆ. ಈ ಅಂತರವನ್ನು ನಿಖರವಾಗಿ ಕಾಯ್ದುಕೊಳ್ಳಲು ಹೊಲದಲ್ಲಿ ಅಳತೆ ಮಾಡಿ ಗುರುತು ಹಾಕಲಾಗ್ತದೆ. ಕ್ಯಾದಿಗೆಹಳ್ಳಿ ಲಿಂಗಪ್ಪ ಮತ್ತು ಅವರ ತಂಡದವರು ಹಗ್ಗಗಳನ್ನು ಎಳೆದು ಪ್ರತಿ 6 ಅಡಿಗೊಂದು ಗುರುತು ಮಾಡ್ತಾ ಇದ್ದಾರೆ. ಈ ಗುರುತುಗಳು ಮುಂದೆ ಬಾಳೆ ಸಸಿಗಳನ್ನು ನೆಡುವ ಸ್ಥಳಗಳನ್ನು ಸೂಚಿಸ್ತವೆ. ಈ ರೀತಿ ಗುರುತು ಹಾಕಿದಾಗ ಹೊಲದಲ್ಲಿ ಸರಿಯಾದ ಸಾಲುಗಳಲ್ಲಿ ಸಸಿಗಳು ಬೆಳೆಯುವ ರೀತಿ, ವಿನ್ಯಾಸ ಸ್ಪಷ್ಟವಾಗಿ ಕಾಣ್ತದೆ. ಮುಂದಿನ ಪ್ರಮುಖ ಹಂತ ಅಂತಂದರೆ ಡ್ರಿಪ್ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸೋದು. ಇಂದಿನ ಆಧುನಿಕ ಕೃಷಿಯಲ್ಲಿ ನೀರನ್ನು ಸಂರಕ್ಷಿಸೋದು ಅತ್ಯಂತ ಅಗತ್ಯವಾಗಿದೆ. ಡ್ರಿಪ್ ನೀರಾವರಿ ವ್ಯವಸ್ಥೆಯಲ್ಲಿ ನೀರು ನೇರವಾಗಿ ಸಸ್ಯದ ಬೇರಿನ ಭಾಗಕ್ಕೆ ನಿಧಾನವಾಗಿ ತಲುಪ್ತದೆ. ಇದರಿಂದ ನೀರಿನ ಉಳಿತಾಯವಾಗ್ತದೆ ಮತ್ತು ಸಸ್ಯಗಳು ಕೂಡ ಉತ್ತಮವಾಗಿ ಬೆಳೀತವೆ. ಬನಶ್ರೀ ಫಾರ್ಮ್ಸ್ನಲ್ಲಿ ಬಾಳೆ ತೋಟಕ್ಕೆ ಡ್ರಿಪ್ ಪೈಪ್ಲೈನ್ ವ್ಯವಸ್ಥೆಯನ್ನು ಅಳವಡಿಸಲಾಗ್ತಾ ಇದೆ. ಮೊದಲು ಮುಖ್ಯ ಪೈಪ್ಲೈನ್ ಹೊಲದ ಮೂಲಕ ಹಾದು ಹೋಗ್ತದೆ. ನಂತರ ಪ್ರತಿ ಸಾಲಿನಲ್ಲಿ ಸಣ್ಣ ಲ್ಯಾಟ್ರಲ್ ಪೈಪ್ಗಳನ್ನು ಅಳವಡಿಸಲಾಗ್ತದೆ. ಈ ಪೈಪ್ಗಳಲ್ಲಿ ಸಣ್ಣ ಡ್ರಿಪ್ಪರ್ಗಳು ಇರ್ತವೆ. ಇವುಗಳ ಮೂಲಕ ನೀರು ನಿಧಾನವಾಗಿ ಸಸಿಗಳ ಬೇರಿನ ಭಾಗಕ್ಕೆ ತಲುಪ್ತವೆ. ಡ್ರಿಪ್ ವ್ಯವಸ್ಥೆಯಿಂದ ಪ್ರತಿ ಬಾಳೆ ಸಸಿಗೂ ಸಮಾನ ಪ್ರಮಾಣದಲ್ಲಿ ನೀರು ಸಿಗ್ತದೆ. ಈ ಚಿತ್ರದಲ್ಲಿ ಕಾಣ್ತಾ ಇರೋ ವೆಂಚೂರ್ ಮೂಲಕ ನಾವು ದ್ರವಣಯುಕ್ತ ಗೊಬ್ಬರಗಳನ್ನು ನೀರಿನ ಮೂಲಕ ಪ್ರತಿ ಗಿಡಕ್ಕೂ ಹಾಯಿಸಬಹುದು. ಈ ಎಲ್ಲ ವ್ಯವಸ್ಥೆಗಳು ಸಿದ್ಧವಾದ ನಂತರ ಮುಂದಿನ ಹಂತ ಅಂದರೆ ಅದು ಬಾಳೆ ಸಸಿಗಳ ನೆಡುವಿಕೆ. ಆರೋಗ್ಯಕರ ಮತ್ತು ಉತ್ತಮ ಗುಣಮಟ್ಟದ G9 ಪಚ್ಚೆ ಬಾಳೆ ಸಸಿಗಳನ್ನು ಬೆಂಗಳೂರಿನ ನೆಲಮಂಗಲದ ನರ್ಸರಿಯಿಂದ ತರಿಸಲಾಗಿದೆ. ಕ್ಯಾದಿಗೆಹಳ್ಳಿಯ ಲಿಂಗಪ್ಪ ಮತ್ತು ಅವರ ತಂಡದವರು ಈ ಬಾಳೆ ಸಸಿಗಳನ್ನು ಹೊಲಕ್ಕೆ ತಂದು ತಾವು ಮೊದಲು ಗುರುತು ಹಾಕಿದ ಸ್ಥಳಗಳಲ್ಲಿ ನೆಡುವ ಕೆಲಸವನ್ನು ಪ್ರಾರಂಭಿಸಿದ್ದಾರೆ. ತಾವು ಮೊದಲು ಗುರುತು ಮಾಡಿದ ಸ್ಥಳಗಳಲ್ಲಿ ಸಣ್ಣ ಗುಂಡಿಗಳನ್ನು ತೋಡ್ತಾ ಇದ್ದಾರೆ. ಈ ಗುಂಡಿಯಲ್ಲಿ ಮಣ್ಣು ಮತ್ತು ಸಸ್ಯಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಹಾಕ್ತಾ ಇದ್ದಾರೆ. ನಂತರ ಬಾಳೆ ಸಸಿಯನ್ನು ಆ ಗುಂಡಿಯಲ್ಲಿ ಇಟ್ಟು ಅದರ ಬೇರುಗಳನ್ನು ಮಣ್ಣಿನಿಂದ ಮುಚ್ಚಿ ಚೆನ್ನಾಗಿ ಬಿಗಿಯಾಗಿ ಒತ್ತಲಾಗ್ತದೆ. ಇದರಿಂದ ಸಸಿ ನೇರವಾಗಿ ನಿಂತು ಸುಲಭವಾಗಿ ಬೆಳೀತದೆ. ಈ ರೀತಿ ಒಂದೊಂದೇ ಸಾಲಿನಲ್ಲಿ ಇವರು ಸಸಿಗಳನ್ನು ನೆಡುವ ಕೆಲಸ ಮುಂದುವರಿಸ್ತಾ ಇದ್ದಾರೆ. ನಿಧಾನವಾಗಿ ಸಂಪೂರ್ಣ ಹೊಲ ಬಾಳೆ ಸಸಿಗಳಿಂದ ತುಂಬಿ ಹೋಗಿದೆ. ಒಟ್ಟು 2.5 ಎಕರೆ ಭೂಮಿಯಲ್ಲಿ ಸುಮಾರು 3,000 ಬಾಳೆ ಸಸಿಗಳನ್ನು ಇಲ್ಲಿ ನೆಡಲಾಗ್ತಾ ಇದೆ. ಈ ಸಸಿಗಳು ಕೆಲವು ತಿಂಗಳಲ್ಲಿ ದೊಡ್ಡ ಬಾಳೆ ಗಿಡಗಳಾಗಿ ಬೆಳೀತವೆ.
ಹಸಿರು ಎಲೆಗಳಿಂದ ತುಂಬಿದ ಸುಂದರವಾದ ತೋಟವಾಗಿ ಈ ಬನಶ್ರೀ ಫಾರ್ಮ್ ಪರಿವರ್ತನೆ ಆಗಲಿದೆ. ಮುಂದಿನ ದಿನಗಳಲ್ಲಿ ಡ್ರಿಪ್ ನೀರಾವರಿ ವ್ಯವಸ್ಥೆ ಮೂಲಕ ನಿಯಮಿತವಾಗಿ ನೀರನ್ನು ನೀಡಲಾಗ್ತದೆ. ಜೊತೆಗೆ ಗೊಬ್ಬರ ಮತ್ತು ಕೃಷಿ ನಿರ್ವಹಣೆ ಸರಿಯಾಗಿ ಮಾಡಿದರೆ ಉತ್ತಮ ಬೆಳೆ ದೊರೆಯಬಹುದಾಗಿದೆ. ಬಾಳೆ ಗಿಡಗಳು ಸಾಮಾನ್ಯವಾಗಿ ವೇಗವಾಗಿ ಬೆಳೀತವೆ. ಕೆಲವು ತಿಂಗಳಲ್ಲಿ ಗಿಡಗಳು ಬಲವಾಗಿ ಬೆಳೆದು ನಂತರ ಬಾಳೆ ಕಂಬಗಳು ಮೂಡಿ ಉತ್ತಮ ಫಲವನ್ನು ನೀಡುತ್ತವೆ. ಬನಶ್ರೀ ಫಾರ್ಮ್ಸ್ನಲ್ಲಿ ನಡೀತಾ ಇರೋ ಈ ಯೋಜನೆ ಆಧುನಿಕ ಕೃಷಿ ವಿಧಾನಗಳ ಉತ್ತಮ ಉದಾಹರಣೆಯಾಗಿದೆ. ಸರಿಯಾದ ಯೋಜನೆ, ತಂತ್ರಜ್ಞಾನ ಮತ್ತು ಪರಿಶ್ರಮ ಇದ್ದರೆ ಕೃಷಿ ಅತ್ಯಂತ ಯಶಸ್ವಿ ಎಂಬುದನ್ನು ನಾವು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂಕಸಮುದ್ರದ ಸುಂದರ ಪರಿಸರದಲ್ಲಿ ಬೆಳೀತಾ ಇರೋ ಈ ಬಾಳೆ ತೋಟ ಮುಂದಿನ ದಿನಗಳಲ್ಲಿ ಸಮೃದ್ಧ ಬೆಳೆ ನೀಡಬಹುದಾಗಿದೆ ಎಂಬ ವಿಶ್ವಾಸವನ್ನು ಹೊಂದಿದ್ದೇವೆ. ಬಾಳೆಯ ನಂತರ ನಮ್ಮ ಬನಶ್ರೀ ಫಾರ್ಮ್ಸ್ಗೆ 9,000 ಕಬ್ಬಿನ ಸಸಿಗಳು ಬಂದು ಇಳಿತಾ ಇದ್ದಾವೆ. ನಾವು 1 ಎಕರೆ ಜಮೀನಿನಲ್ಲಿ ಕಬ್ಬನ್ನು ನಾಟಿ ಮಾಡೋ ವಿಧಾನವನ್ನು ನಿಮಗೆ ತೋರಿಸುವವರಿದ್ದೇವೆ. ಈ ಯೋಜನೆಯ ಮುಖ್ಯ ಉದ್ದೇಶ ಅಂತಂದರೆ 1 ಎಕರೆಯಲ್ಲಿ ಬೆಳೆದ ಕಬ್ಬಿನಿಂದ ಮುಂದಿನ ವರ್ಷ ಇನ್ನೂ ಉಳಿದ 8 ಎಕರೆ ಸುಮಾರು ಪ್ರದೇಶಕ್ಕೆ ನಾಟಿ ಮಾಡಲಿಕ್ಕೆ ಬೇಕಾಗುವಷ್ಟು ಕಬ್ಬಿನ ಬೀಜವನ್ನು ತಯಾರಿಸೋದು. ಇಲ್ಲಿ ಕೂಡ ನಾವು ಬಾಳೆಗೆ ಮಾಡಿದ ಹಾಗೆಯೇ ಮೊದಲು ನಾವು ಜಮೀನು ಸಿದ್ಧಪಡಿಸೋ ಕೆಲಸವನ್ನು ಮಾಡಿಕೊಂಡ್ವಿ. ಜಮೀನನ್ನು ಚೆನ್ನಾಗಿ ನೇಗಿಲು ಹೊಡೆದು ಮಣ್ಣು ಸಡಿಲವಾಗುವಂತೆ ಮಾಡಿ ನಂತರ ಲೆವೆಲ್ ಮಾಡಿಕೊಂಡ್ವಿ. ಇದು ಬೇರುಗಳ ಉತ್ತಮ ಬೆಳವಣಿಗೆಗೆ ಸಹಾಯ ಮಾಡ್ತದೆ. ನಂತರ ನಾವು ಸಾಲುಗಳನ್ನು ಗುರುತಿಸೋ ಕೆಲಸವನ್ನು ಮಾಡಿಕೊಂಡ್ವಿ. ಸರಿಯಾದ ಅಂತರದಲ್ಲಿ ಸಾಲುಗಳನ್ನು ಮಾಡೋದು ತುಂಬ ಮುಖ್ಯ. ಇದರಿಂದ ನೀರಾವರಿಗೆ ಸರಿಯಾಗಿ ಸಹಾಯ ಆಗ್ತದೆ. ಸೂರ್ಯನ ಕಿರಣಗಳು ಸಮವಾಗಿ ಬೀಳ್ತವೆ ಮತ್ತು ಬೆಳೆ ಆರೋಗ್ಯಕರವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇದಾದ ನಂತರ ನಾವು ಕಬ್ಬನ್ನು ನಾಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಉತ್ತಮ ಗುಣಮಟ್ಟದ ಕಬ್ಬಿನ ಸಸಿಗಳನ್ನು ನಾವು ಆಯ್ಕೆ ಮಾಡಿ ತರಿಸ್ಕೊಂಡು ಪ್ರತಿ ಸಾಲಿನಲ್ಲಿ ಸಮಾನ ಅಂತರದಲ್ಲಿ ನೆಟ್ವಿ. ಈ ಹಂತದಲ್ಲಿ ನಿಖರತೆ ಮತ್ತು ಸರಿಯಾದ ವಿಧಾನ ತುಂಬ ಮುಖ್ಯವಾಗ್ತದೆ. ಈ 1 ಎಕರೆಯ ಕಬ್ಬು ಬೆಳೆ ಸುಮಾರು 11 ತಿಂಗಳಲ್ಲಿ ಪೂರ್ಣ ಬೆಳೆಗೆ ಬರ್ತದೆ. ಆ ವೇಳೆಗೆ ಈ 1 ಎಕರೆಯಿಂದಲೇ ನಾವು ಮುಂದಿನ ಹಂತದಲ್ಲಿ ಸುಮಾರು 8 ಎಕರೆ ಪ್ರದೇಶಕ್ಕೆ ನಾಟಿ ಮಾಡಲು ಸಾಕಾಗುವಷ್ಟು ಕಬ್ಬಿನ ಬೀಜವನ್ನು ಪಡೆಯಬಹುದಾಗಿದೆ. ಹೀಗೆ ಈ ಉಪಯುಕ್ತವಾದ ವಿಧಾನದಿಂದ ಹೊರಗಿನಿಂದ ಬೀಜವನ್ನು ಖರೀದಿಸೋ ಅಗತ್ಯ ಕಡಿಮೆ ಆಗ್ತದೆ ಮತ್ತು ಖರ್ಚು ಕೂಡ ಕಡಿಮೆ ಆಗ್ತದೆ. ಈ ರೀತಿಯಾಗಿ ನಾವು ಅಂಕಸಮುದ್ರದ ಬನಶ್ರೀ ಫಾರ್ಮ್ಸ್ನಲ್ಲಿ 1 ಎಕರೆಯಲ್ಲಿ ಕಬ್ಬಿನ ನಾಟಿ ಮಾಡಿ ನಂತರ 11-12 ತಿಂಗಳ ನಂತರ ಈ ಬೆಳೆದ ಈ 1 ಎಕರೆ ಕಬ್ಬಿನಿಂದ 8 ಎಕರೆ ಪ್ರದೇಶಕ್ಕೆ ಬೇಕಾಗುವಷ್ಟು ಬೀಜವನ್ನು ತಯಾರಿಸುವ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಅಲ್ಲಿವರೆಗೆ ಜೂನ್ನಲ್ಲಿ ಮಳೆ ಆದಾಗ ನಾವು ಈ ಉಳಿದ ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡುವವರಿದ್ದೇವೆ. ಹಾಗಾಗಿ ಮೆಕ್ಕೆಜೋಳ ಮುಗಿದ ನಂತರ ನಮಗೆ ಕಬ್ಬು ನಾಟಿ ಮಾಡಲಿಕ್ಕೆ ತಯಾರಾಗಿರ್ತದೆ. ಹೀಗಾಗಿ ನಾವು ಸಮಯವನ್ನು ಸರಿಯಾಗಿ ವಿನಿಯೋಗಿಸಿಕೊಳ್ಳಲು ಕೂಡ ಸಹಾಯ ಆಗ್ತದೆ. ಅಂಕಸಮುದ್ರದ ಬನಶ್ರೀ ಫಾರ್ಮ್ಸ್ನಲ್ಲಿ ಬಾಳೆ ಮತ್ತು ಕಬ್ಬಿನ ಸಸಿಗಳನ್ನು ನಾಟಿ ಮಾಡಿದ ನಂತರ ಸುಮಾರು 1 ತಿಂಗಳ ಹೊತ್ತಿಗೆ ನೀರಾವರಿ ಮಾಡಿದ ಪರಿಣಾಮವಾಗಿ ಮೊದಲು ಇಲ್ಲಿ ಬೆಳೆದಿದ್ದ ರಾಗಿಯ ಉಳಿದ ಕಸದಿಂದಾಗಿ ಮತ್ತೆ ರಾಗಿಯ ಹುಲ್ಲು ಹೆಚ್ಚಾಗಿ ಎಲ್ಲ ಕಡೆ ಬೆಳೀಲಿಕ್ಕೆ ಪ್ರಾರಂಭವಾಯಿತು. ಈ ರೀತಿ ಅನಗತ್ಯವಾಗಿ ಬೆಳೆಯುವ ರಾಗಿ ಹುಲ್ಲು ಕಬ್ಬಿನ ಮತ್ತು ಬಾಳೆಯ ಬೆಳೆಗಳಿಗೆ ಸ್ಪರ್ಧೆ ನೀಡ್ತದೆ ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ತದೆ. ಇದರಿಂದ ಕಬ್ಬಿನ ಮತ್ತು ಬಾಳೆಯ ಬೆಳವಣಿಗೆಗೆ ಅಡ್ಡಿಯಾಗುವ ಸಾಧ್ಯತೆ ಇರೋದರಿಂದ ನಾವು ಈ ಸಮಸ್ಯೆಯನ್ನು ನಿಯಂತ್ರಿಸಲಿಕ್ಕಾಗಿ ಪಾರಂಪರಿಕ ವಿಧಾನವನ್ನು ಅನುಸರಿಸಿದ್ವಿ. ಅಂದರೆ ಎತ್ತುಗಳನ್ನು ಬಳಸಿ ಹೊಲವನ್ನು ಸ್ವಚ್ಛ ಮಾಡಲಿಕ್ಕಾಗಿ ಈ ರಾಗಿಯ ಹುಲ್ಲನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಹೀಗಾಗಿ ಈ ರಾಗಿಯ ಕಳೆಯ ಹುಲ್ಲು ಕಡಿಮೆ ಆಗ್ತದೆ. ಮತ್ತೊಮ್ಮೆ ಮಣ್ಣು ಸಡಿಲವಾಗಿ ಗಾಳಿಯ ಸಂಚಾರ ಉತ್ತಮವಾಗಿ ಕಬ್ಬು ಮತ್ತು ಬಾಳೆಯ ಬೆಳೆಗೆ ಉತ್ತಮ ವಾತಾವರಣ ಸಿಗಲಿಕ್ಕೆ ಅನುಕೂಲವಾಗ್ತದೆ. ಈಗ ಮಧ್ಯೆ ಹಳೆ ರಾಗಿ ಕಸ ಬೆಳ್ಕೊಂಡಿದೆ. ಈಗ ನಾವು ಈ ಗಳೆ ಹೊಡೆದು ತೆಗಿತಾ ಇದ್ದೀವಿ. ಇದಾದ ನಂತರ ನಾವು ಇನ್ನೂ ಒಂದು ಸಮಸ್ಯೆಯನ್ನು ಗಮನಿಸಿದ್ವಿ. ನಾವು ಬಾಳೆಯ ಮತ್ತು ಕಬ್ಬಿನ ಬೆಳೆಯನ್ನು ನಿಯಮಿತವಾಗಿ ಗಮನಿಸಿದಾಗ ಕೆಲವು ಕಡೆಗಳಲ್ಲಿ ನೆಟ್ಟಿರುವ ಸಸಿಗಳು ಸರಿಯಾಗಿ ಬೆಳೆಯದೇ ಇರೋದನ್ನು ನಾವು ಗಮನಿಸಿದ್ವಿ. ಇಂಥ ಸಸಿಗಳು ಬೆಳೆದೇ ಇದ್ದರೆ
ಆ ಜಾಗ ಖಾಲಿ ಆಗ್ತದೆ ಮತ್ತು ಒಟ್ಟು ಬೆಳೆಯ ಉತ್ಪಾದನೆ ಕಡಿಮೆ ಆಗುವ ಸಾಧ್ಯತೆ ಇರ್ತದೆ. ಆದ್ದರಿಂದಾಗಿ ನಾವು ಸರಿಯಾಗಿ ಬೆಳೆಯದ ಸಸಿಗಳನ್ನು ತೆಗೆದು ಆ ಜಾಗದಲ್ಲಿ ಹೊಸ ಆರೋಗ್ಯಕರ ಬಾಳೆಯ ಮತ್ತು ಕಬ್ಬಿನ ಸಸಿಗಳನ್ನು ಮರುನಾಟಿ ಮಾಡಿದ್ವಿ. ಇದನ್ನು ಸಾಮಾನ್ಯವಾಗಿ ಗ್ಯಾಪ್ ಫಿಲ್ಲಿಂಗ್ ಎಂದು ಕರೆಯಲಾಗ್ತದೆ. ಹೀಗೆ ಮಾಡೋದರಿಂದ ಎಲ್ಲ ಸಾಲುಗಳಲ್ಲಿ ಸಮಾನವಾದ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಖಾಲಿ ಜಾಗ ಉಳಿಯೋದಿಲ್ಲ, ಒಟ್ಟು ಉತ್ಪಾದನೆ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಾಗಿ ಪ್ರತಿ ಸಸಿಗೂ ಸಮಾನ ಅವಕಾಶ ಸಿಗುವಂತೆ ನೋಡ್ಕೊಳ್ಬೇಕಾಗುತ್ತೆ. ಮುಂದಿನ ತಿಂಗಳಲ್ಲಿ ಉತ್ತಮ ಫಲಿತಾಂಶವನ್ನು ನಾವು ಪಡೀಲಿಕ್ಕೆ ಸಾಧ್ಯ. ನಮ್ಮ ಈ ಕೃಷಿಯ ಪ್ರಯಾಣವನ್ನು ನೀವು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.